ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಬೆಳಗಿನ ವಂದನೆಗಳು. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಅವರಿಗೆ ಹಾಗೂ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಂಗನಾಥ್ ಗುರುಜಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಹಾಗೂ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ಪ್ರಕೃತಿ ಮಾತೆಗೂ ಸಹ ಈ ಮೂಲಕ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಸೇತು ವಿಜ್ಞಾನ. ಅರ್ಧಂಬರ್ಧ ಆಗಿತ್ತು ಒಂದ್ ತಿಂಗಳು. ಅದರ ಮುಂದಿನ ಭಾಗ, ಅದರ ಕೆಲವು ಅಂಶಗಳ ಹಿಂದಿಂದು ಸ್ವಲ್ಪ ಹೇಳೋದಕ್ಕೆ ಶುರು ಮಾಡ್ತೀನಿ. ಜೇನ್ ರಾಬರ್ಟ್ ಮತ್ತು ರಾಬರ್ಟ್ ಎಫ್ ಭಟ್ ಎಂಬ ಆಧ್ಯಾತ್ಮಿಕ ದಂಪತಿಗಳ ಭಗೀರಥ ಆಧ್ಯಾತ್ಮಿಕ ಪ್ರಯತ್ನದ ಪ್ರಸಾದವೇ ಈ ಸೇತು ವಿಜ್ಞಾನ. ಇದರ ಕೆಲವು ಅಂಶಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಮಾತನಾಡಿದ್ವಿ. ಅದರ ಕೆಲವು ಭಾಗಗಳ ಬಗ್ಗೆ ಅಂದ್ರೆ, ಅಲ್ಲಿ ಹಿಂದಿನ ತರಗತಿಯಲ್ಲಿ ಆಗಿದ್ದು ನೀವೇ ಸೃಷ್ಟಿಕರ್ತರು ಅನ್ನೋ ಒಂದು ಪಾಯಿಂಟ್, ಮತ್ತೆ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಒಂದು ಪಾಯಿಂಟ್, ಮನುಷ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಅವುಗಳ ಒಡನಾಟ ಹೇಗಿರುತ್ತೆ, ಒಬ್ಬರ ಸಂಬಂಧಗಳು ಯಾವ ತರ ಬೆಳೆಯುತ್ತೆ ಅನ್ನೋದು ಹಿಂದೆ ನಾವು ತಿಳ್ಕೊಂಡಿದ್ವಿ. ಹಾಗೆ ಊಹಾಶಕ್ತಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಂಡ ಇವತ್ತಿನ ಮುಂದುವರೆದ ಭಾಗವಾಗಿ, ಮಾನವ ಜನ್ಮಕ್ಕೆ ಮುಂಚೆ ಮಾನವರು ಎಷ್ಟೋ ಲೋಕಗಳಲ್ಲಿ ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಾಣಿ ವರ್ಗದಿಂದ ವಿನಾಶಕರ ಧೋರಣೆಯನ್ನು ಬಿಟ್ಟು ಸ್ನೇಹ ಮಾಡಿ ಅವುಗಳ ಇತರ ಲೋಕಗಳಿಂದ ಅವು ಬಂದ ಮೇಲೆ ಅವು ನಮ್ಮ ಪ್ರತಿನಿಧಿಗಳು, ಅನೇಕ ಪರಿಧಿಗಳ ಆತ್ಮಗಳ ಒಂದು ಅಂಶ ಮಾತ್ರವೇ ಪ್ರಾಣಿಯಾಗಿ ಕಾಣಿಸ್ತದೆ. ಅಂದ್ರೆ ಈ ಊಹಾಶಕ್ತಿ, ಇವಾಗ ನಾವು ನಾವೇನ್ ಅನ್ಕೊಂತೀವಿ ಅದು ನಡಿಬೇಕು. ಈ ಪ್ರಾಣಿಗಳದ್ದು ಅಂದ್ರೆ ಆ ಪ್ರಾಣಿಗಳಲ್ಲಿ ನಾವು ಹೊಂದ್ಕೊಬೇಕು ಅಂದ್ಕೊಂಡಾಗ ಆ ಊಹೆನ ಮಾಡ್ಕೊಂಡ್ರೆ ಅವು ನಮ್ಗೆ ಸಹಕರಿಸ್ತವಂತೆ. ನಿಮ್ಮ ಜೀವನದಲ್ಲಿ ಅನುಭವಿಸುವ ಘಟನೆಗಳು, ಸವಾಲುಗಳು ಎಲ್ಲಾ ಕೂಡ ಊಹಾಶಕ್ತಿಯಿಂದಲೇ ಹುಟ್ಟುತ್ತೆ. ಯಾವುದೂ ಯಾದೃಚ್ಛಿಕವಾಗಿ ನಡೆಯೋದಿಲ್ಲ. ಯಾವ ಭೌತಿಕ ಘಟನೆ ಆದ್ರೂ ಸರಿ, ನಿಮ್ಮ ಮೈಂಡ್ ನಲ್ಲಿ ಏನು ಊಹಿಸ್ತಾರೆ ಅದು ನಿಮ್ಮ ಜೀವನದ ಅನುಭವದೊಳಗೆ ಬರುತ್ತದೆ. ಈ ಊಹಾಶಕ್ತಿ ನಮ್ಮ ಅಂತರ್ ಪ್ರಪಂಚಕ್ಕೆ ಬಾಹ್ಯ ಪ್ರಪಂಚಕ್ಕೆ ಮಧ್ಯೆ ಅನುಸಂಧಾನದಂತೆ ಕೆಲಸ ಮಾಡುತ್ತದೆ. ಅಂದ್ರೆ ಈಗ ನಮ್ಮ ಉಮಾರಾಣಿ ಮೇಡಮ್ ಇಷ್ಟೊತ್ತು ಕ್ಲಾಸ್ ಮಾಡಿದ್ರು, 7 ದಿನ ಕ್ಲಾಸ್ ಮಾಡಿದ್ದಾರೆ. ಆ ಮ್ಯಾಜಿಕ್ ಬುಕ್ ಬರೀರಿ ಅಂತ ಹೇಳಿದ್ದಾರೆ. ಅದೇ ತರ ಇದು ಮುಂದುವರಿದ ಭಾಗವಾಗಿ ಊಹಾಶಕ್ತಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಊಹೆ ಮಾಡ್ಕೊಂತೀವಿ ಆ ತರ ನಮ್ಮ ಜೀವನದಲ್ಲಿ ಘಟಿಸುತ್ತೆ ಅನ್ನೋದು ಇಲ್ಲಿನ ಮಾತು. ನಮ್ಮ ಜೀವನದಲ್ಲಿ ಎದುರಾಗುವ ಭೌತಿಕ ಘಟನೆಗಳನ್ನು ಆಗಿಂದಾಗೆ ಬದಲಾಯಿಸಿಕೊಳ್ಳುವ ಶಕ್ತಿ, ಸ್ವಾತಂತ್ರ್ಯ ನಮಗಿರುತ್ತದೆ. ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅದನ್ನ ನಾವು ಆರೋಗ್ಯವಾಗಿದ್ದೀವಿ, ನಾವು ಸಂಪೂರ್ಣವಾಗಿ ಗುಣವಾಗಿದ್ದೀವಿ ಅಂತ ಊಹಿಸ್ಕೊಂಡ್ರೆ ಅದು ಅದೇ ರೀತಿ ನಡೆಯುತ್ತೆ. ಆ ಊಹಾಶಕ್ತಿ ನಮ್ಗೆ ಸಹಾಯ ಮಾಡುತ್ತೆ. ನೀವು ದಾರಿದ್ರ್ಯದಲ್ಲಿ ಬೆಳಲ್ತಿರ್ತೀರಾ ಅಂತ ಅನ್ಕೊಳ್ಳಿ, ಅದು ನನಗೆ ತುಂಬಾ ಸಂಪತ್ತು ಇದೆ ಅಂತ ನಾವು ಊಹಿಸ್ಕೊಂಡ್ರೆ ಅದು ನಮ್ಗೆ ಮುಂದೆ ದೊರಕುತ್ತೆ ಅನ್ನೋದು ಈ ಊಹಾಶಕ್ತಿಯ ಅನುಭವದ ಮಾತುಗಳು. ಕೆಲವರಿಗೆ ಅಂಜಿಕೆ ಇರುತ್ತೆ, ಏನಂದ್ರೆ ಒಬ್ರನ್ನ ಮಾತಾಡ್ಸೋದ್ ಹೆಂಗೆ, ಅಥವಾ ಸ್ಟೇಜ್ ಮೇಲೆ ನಾವು ಯಾವ ತರ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅಂಜಿಕೆ ಇರುತ್ತೆ. ಕೆಲವ್ರ ಮೈಂಡ್ ಅಲ್ಲಿ ಆ ತರ ಇರುತ್ತೆ. ಅವ್ರೇನ್ ಮಾಡ್ಬೇಕು ಅಂದ್ರೆ ಮುಂಚೆನೆ ಊಹೆ ಮಾಡ್ಕೊಂಡು, ನಾನು ಎಲ್ಲಾರ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಸ್ಟೇಜ್ ಮೇಲೆ ಹತ್ತಿ ಎಲ್ಲರ ಜೊತೆ ನಾನು ಮಿಂಗಲ್ ಆಗಿ ಮಾತಾಡ್ತಾ ಇದ್ದೀನಿ, ನನ್ ಮಾತನ್ನ ಎಲ್ಲರೂ ಕೇಳಿ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಊಹೆ ಮಾಡ್ಕೊಂಡ್ರೆ ಅದು ಅದೇ ರೀತಿ ಘಟಿಸುತ್ತೆ ಅನ್ನೋದು ಈ ಊಹಾಶಕ್ತಿಯ ಒಂದು ಪ್ರಭಾವ. ನಿಮಗೆ ಎಷ್ಟು ಜ್ಞಾನ ಸಂಪತ್ತು ಇದ್ದರೆ ಅಷ್ಟು ಚೆನ್ನಾಗಿ ಊಹಾಶಕ್ತಿಯನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ನಿಮ್ಮ ಅಂತಃಶಕ್ತಿಯ ಅನಂತ ಸಾಮರ್ಥ್ಯಗಳನ್ನು ನಿಮ್ಮ ಅನುಭವದೊಳಗೆ ತೆಗೆದುಕೊಂಡು ಬರಲಿಕ್ಕೆ ಊಹಾಶಕ್ತಿ ತುಂಬಾ ಸಹಾಯ ಮಾಡುತ್ತದೆ. ಭೌತಿಕವಾಗಿ ಕಣ್ಣಿಗೆ ಗೋಚರವಾಗದ ವಿಷಯಗಳನ್ನು ದರ್ಶಿಸುವುದಕ್ಕೆ ಅಂದ್ರೆ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಬುದ್ಧಿ ತಿಳುವಳಿಕೆಗೆ ನಿಲುಕದ ವಿಷಯಗಳನ್ನು ಸಹ ಲೋಕಗಳು ನಮಗೆ ಆಯಾಮಗಳೊಳಗೆ ಹೋಗಿ ಅಲ್ಲಿನ ಜ್ಞಾನ ಸಂಪಾದಿಸಿಕೊಳ್ಳುವುದಕ್ಕೂ ಕೂಡ ಈ ಊಹಾಶಕ್ತಿ ನಮಗೆ ಕೆಲಸ ಮಾಡುತ್ತೆ. ಕಾಲ ಪರಿಮಿತಿಗಳಿಗೆ ಈ ಊಹಾಶಕ್ತಿ ಒಳಪಟ್ಟಿಲ್ಲ. ಅಂದ್ರೆ ಭೂತ, ಭವಿಷ್ಯತ್, ವರ್ತಮಾನ
ಎಲ್ಲ ಕಾಲದೊಳಗೂ ಈ ಊಹಾಶಕ್ತಿ ಉಪಯೋಗಿಸಿ ಅನುಭವಗಳನ್ನು ಜೀವನದೊಳಗೆ ತಂದುಕೊಳ್ಳಬಹುದು. ಅಂದ್ರೆ ನಾವು ಹಿಂದೆ ನಡೆದಿರೋದನ್ನ ಊಹೆ ಮಾಡ್ಕೊಬಹುದು, ಮುಂದೆ ನಡೆಯೋದನ್ನ ಊಹೆ ಮಾಡ್ಕೊಬಹುದು, ಮುಂದೆ ಏನ್ ಆಗುತ್ತೆ, ಈಗ ಅಟ್ ಪ್ರೆಸೆಂಟ್ ಏನಾಗ್ಬೇಕು, ಪ್ರತಿಯೊಂದನ್ನು ಊಹೆ ಮಾಡ್ಕೊಂಡು ನಾವು ನಮ್ಮ ಮನ್ಸಲ್ಲಿ ಅದನ್ನ ತಂದ್ಕೋಬಹುದು ಅನ್ನೋದು ಹೇಳ್ತಾರೆ. ವಿಶ್ವಶಕ್ತಿ ನಮ್ಮ ಆಲೋಚನೆಗಳ ಮೇಲೆ ಕೇಂದ್ರೀಕರಣ ಹೊಂದುತ್ತೆ. ಪ್ರಕೃತಿ ಕೂಡ ನಮಗೆ ಅನುಕೂಲವಾದ ಪರಿಸ್ಥಿತಿಗಳನ್ನ ಕಲ್ಪಿಸಿಕೊಡುತ್ತೆ. ನಾವು ಊಹೆ ಮಾಡ್ಕೊಂಡಂಗೆಲ್ಲ ಅದು ಪ್ರಕೃತಿ ನಮಗೆ ಅನುಕೂಲಕರ ಘಟನೆಗಳನ್ನ ಅಲ್ಲಿ ಕಲ್ಪನೆ ಮಾಡುತ್ತೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆದಂತೆ ಅದರ ಪರಿಣಾಮವಾಗಿ ತನ್ನ ಆನಂದವನ್ನು ಕುಟುಂಬದ ಸದಸ್ಯರ ಜೊತೆ ಸ್ನೇಹಿತರೊಡನೆ ಹಂಚಿಕೊಳ್ಳುತ್ತಿರುವಂತೆ ಊಹಿಸಿಕೊಂಡರೆ ಆ ಫೀಲಿಂಗ್ಸ್, ಎಮೋಷನ್ಸ್ ಜೊತೆಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಬದಲಾವಣೆಗಳು ಸಂಭವಿಸುತ್ತದೆ. ಅಂದ್ರೆ ಆ ಮಗು ಇವಾಗ ನಾನ್ ಪಾಸ್ ಆದಂತೆ ಅದು ಊಹೆ ಮಾಡ್ಕೊಂಡಾಗ ಆ ಮಗುಗೆ ಅದೆಲ್ಲ ನಿಜವಾಗಿ ಘಟಿಸುತ್ತೆ. ಆ ಮೆದುಳಿಗೆ ಶಕ್ತಿ ಹೆಚ್ಚಾಗಿ ಓದೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿನ ಮಾತು. ಪರೀಕ್ಷೆ ಪಾಸಾಗುವುದಕ್ಕೋಸ್ಕರ ಕಷ್ಟಪಡುವ ಮಾನಸಿಕ ಪರಿಸ್ಥಿತಿ ವಾಸ್ತವ ರೂಪ ಪಡೆಯುತ್ತದೆ. ಅದಕ್ಕನುಗುಣವಾಗಿ ಪರಿಸ್ಥಿತಿಗಳು ಸೃಷ್ಟಿವಾಗುತ್ತವೆ. ಆ ಲಕ್ಷ್ಯ ಏರ್ಪಡಿಸಿಕೊಳ್ಳುವುದಕ್ಕೆ ಬೇಕಾಗುವ ಕಾರಣ ಚೆನ್ನಾಗಿ ವಿಷದವಾಗುವುದರಿಂದ ಮಾನಸಿಕ ಆನಂದ ಸ್ವತಃ ಮೈಂಡ್ ಅಲ್ಲಿ ಉಂಟಾಗುತ್ತದೆ. ಆ ಗುರಿ ನೆರವೇರಿಸಲಿಕ್ಕೆ ತಕ್ಕ ಪರಿಸ್ಥಿತಿಗಳನ್ನೆಲ್ಲ ಅಂತರ್ಶಕ್ತಿ ಸೃಷ್ಟಿಸಿಕೊಳ್ಳುತ್ತದೆ. ಈ ಭೌತಿಕ ಘಟನೆ ವಿದ್ಯಾರ್ಥಿಯ ಅನುಭವದೊಳಗೆ ಬರುತ್ತದೆ. ಅಂದ್ರೆ ವಿದ್ಯಾರ್ಥಿ ಮುಂದುವರೆದಕ್ಕೆ ಆ ವಿದ್ಯಾರ್ಥಿ ಮಾಡ್ಕೊಂಡಿರೋ ಊಹಾಶಕ್ತಿ ಅನುಕೂಲ ಮಾಡಿಕೊಡುತ್ತೆ. ಅನಂತವಾದ ಅಂತರ್ಶಕ್ತಿಯಿಂದ ಎಷ್ಟು ಭೌತಿಕ ಘಟನೆಗಳಾದರೂ ಸಹಿ ಬಾಹ್ಯ ಪ್ರಪಂಚದೊಳಗೆ ಅಂದರೆ ಜೀವನ ಅನುಭವದೊಳಗೆ ತೆಗೆದುಕೊಂಡು ಬರುವ ಸ್ವಾತಂತ್ರ್ಯ ನಿಮಗಿದೆ. ಎಷ್ಟು ಅನುಭವಗಳನ್ನಾದ್ರೂ ನಾವು ಊಹೆಯಿಂದ ನಮ್ಮ ಬಾಹ್ಯ ಪ್ರಪಂಚದೊಳಗೆ ತೆಗೆದುಕೊಂಡು ಬರಬಹುದು. ಭೂಮಿ ಮೇಲೆ ನಡೆಯುವ ಎಲ್ಲಾ ಘಟನೆಗಳನ್ನೆಲ್ಲ ಕೂಡ ಮಾನವರ ಊಹಾಶಕ್ತಿಯಿಂದಲೇ ಉದ್ಭವಿಸುತ್ತದೆ. ನಾಗರಿಕತೆಗಳ ಉತ್ಥಾನ, ಪತನ ಹೊಂದುವಿಕೆ ಸಹ ಆಯಾ ಕಾಲ ಪರಿಸ್ಥಿತಿಗಳಲ್ಲಿರುವ ಮಾನವರು ತನ್ನ ಊಹಾಶಕ್ತಿಯಿಂದ ಕೋರಿಕೊಂಡಾಗ ಅವು ಸಂಭವಿಸಿವೆ. ನೋಡ್ರಿ, ನಮಗ್ ಗೊತ್ತೇ ಇರಲ್ಲ ಎಷ್ಟೋ ವಿಷಯಗಳು. ಹಿಂದೆ ನಡೆದಿರೋದಕ್ಕೂ ಅಲ್ಲಿ ಊಹೆ ಮಾಡ್ಕೊಂಡಿರ್ತಾರಂತೆ ಜನ. ಮುಂದೆ ನಡೆಯೋದಕ್ಕೂ ನಾವುಗಳು ಊಹೆ ಮಾಡ್ಕೊತಾ ಇದೀವೋ ಏನೋ, ನಾವೇನೇನ್ ಊಹೆ ಮಾಡ್ಕೊಂತಿದೀವೋ ಅದೆಲ್ಲ ನಡೀತಾ ಹೋಗ್ತಾ ಇದೆ. ಭೂಮಿ ಮೇಲಿರುವ ಜೀವರಾಶಿಗಳ ಎಲ್ಲ ತಮ್ಮ ಊಹಾಶಕ್ತಿ ಮೂಲಕವೇ ಅಂತರ್ ಪ್ರಪಂಚದ ಅನುಸಂಧಾನದಲ್ಲಿದೆ. ಎಲ್ಲವೂ ಸಮಷ್ಟಿಯಾಗಿ ಚೈತನ್ಯ ಪರಿಣಾಮವನ್ನು ಹೊಂದುತ್ತಿರುತ್ತದೆ. ನಿಮ್ಮ ವಿಶ್ಲೇಷಣೆಗೆ ಎಟುಕದ ಎಷ್ಟೋ ಅಂತರ್ ಪ್ರಪಂಚದ ಒಳಗೊಳಗೆ ಪ್ರವೇಶಿಸಲಿಕ್ಕೆ ಊಹಾಶಕ್ತಿ ಸಹಕಾರವಾಗುತ್ತದೆ. ಅಂತರ್ ಪ್ರಪಂಚ ಬಾಹ್ಯ ಪ್ರಪಂಚಕ್ಕಿಂತ ತುಂಬಾ ವಿಶಾಲವಾದದ್ದು. ಅದನ್ನು ಶೋಧಿಸಲಿಕ್ಕೆ ಊಹಾಶಕ್ತಿ ಎನ್ನುವ ಬಲಯುತವಾದ ಆಯುಧವನ್ನು ನಾವು ಉಪಯೋಗಿಸ್ಕೊಬೇಕಾಗುತ್ತೆ. ಪಕ್ಷಿಗಳು, ಮೀನು, ಪ್ರಾಣಿಗಳು ಯಾವ ಶೀತೋಷ್ಣ ಸ್ಥಿತಿಯಲ್ಲಿ ಎಲ್ಲಿ ಆಹಾರ ದೊರೆಯುತ್ತೆ ಅಂತ ತಮ್ಮ ಊಹಾಶಕ್ತಿಗಳಿಂದಲೇ ವಲಸೆ ಹೋಗುತ್ತವಂತೆ. ನೋಡ್ರಿ, ನಮಗೆ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಹ ಅದರ ಊಹೆಯಿಂದ ಅದು ಎಲ್ಲಿ ಸಿಗಬಹುದು ಅನ್ನೋದು ಅವಕ್ಕೆ ಗೊತ್ತಾಗಿ ಅವು ಅಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತವೆ. ತಮಗೆ ಬೇಕಾದ ಆಹಾರವನ್ನು ತಾನು ಬೇಟೆಯಾಡಬೇಕಾದ ಜೀವಿಗಳನ್ನು ಮೊದಲೇ ಊಹಾಶಕ್ತಿ ಮೂಲಕ ನಿರ್ಣಯಿಸಿಕೊಂಡು ಅದನ್ನು ಪಡೆಯುತ್ತವಂತೆ. ಎಷ್ಟು ಇದಲ್ವಾ, ಪ್ರಾಣಿ ಪಕ್ಷಿಗಳಿಗೂ ಸಹ ಊಹೆ ಮಾಡುವಂತ ಶಕ್ತಿನ ಪರಮಾತ್ಮ ಹುಟ್ಟಿದ್ದಾನೆ. ಕುಟುಂಬ ಬಾಂಧವ್ಯಗಳು, ಮಿತ್ರತ್ವಗಳು, ಮಾನವ ಸಂಬಂಧಗಳು ಎಲ್ಲ ಊಹಾಶಕ್ತಿಯ ಮೂಲಕ ಪ್ರಕಾಶಗೊಳಿಸಿಕೊಳ್ಳಿ. ಈ ಪ್ರಕೃತಿಯಿಂದ ನಮ್ಮ ದೇಹದಿಂದ ರಾಸಾಯನಿಕ ವಾಸನೆಗಳ ರೂಪದಲ್ಲಿ ಪ್ರಕಟವಾಗಿ ಇತರರನ್ನು ಪ್ರಭಾವಿತಗೊಳಿಸುತ್ತದೆ. ಆದರೆ ಇದೆಲ್ಲ ನೀವು ಎಷ್ಟೋ ತ್ರಿಕರಣ ಶುದ್ಧಿಯಿಂದ ಮಾಡಬೇಕಾಗಿದೆ. ಅಂದರೆ ಇತರರನ್ನು ಅವರವರ ಇಷ್ಟಗಳಿಗೆ ವ್ಯತಿರಿಕ್ತವಾಗಿ ನೀವು ಯಾವ ವಿಧವಾಗಿಯೂ ಆಗಲಾರಿವಿ ಎಂದು ತಿಳಿದುಕೊಳ್ಳಿ. ಅಂದ್ರೆ ಅವ್ರ ಇಷ್ಟಗಳಿಗೆ, ಅವ್ರೇನು ಇಷ್ಟಪಡ್ತಾರೋ ಅದು ಅವ್ರ ಊಹೆ ಆಗಿರುತ್ತೆ. ಪ್ರತಿಯೊಬ್ಬರು ಕುಟುಂಬದಲ್ಲಿ ನಮ್ಮ ಕುಟುಂಬ ಇದೇ ತರ ಇರ್ಬೇಕು ಅಂತ ಊಹೆ ಮಾಡ್ಕೊಂಡ್ರೆ ಅದು ಅದೇ ತರ ಇರೋದಕ್ಕೆ ಸಹಾಯ ಮಾಡುತ್ತೆ. ಊಹಾಶಕ್ತಿಯನ್ನು ನೀವು ವಿಧಾನವಾಗಿ ಉಪಯೋಗಿಸಿಕೊಂಡು ಪ್ರಯೋಜನ ಪಡೆಯಬಹುದು.
ನಿಮಗೊಂದು ಸಮಸ್ಯೆ ಇದ್ದಾಗ ಅದರ ಪರಿಹಾರವನ್ನು, ಕೊನೆಯ ಫಲಿತಾಂಶವನ್ನು ಮೊದಲೇ ಊಹಿಸಿಕೊಳ್ಳಬಹುದು. ಅಂದ್ರೆ ಏನಾದ್ರೂ ಮನುಷ್ಯನಿಗೆ ಸಮಸ್ಯೆಗಳು ಬರ್ತಾನೆ ಇರುತ್ತಲ್ವಾ, ಅದನ್ನ ಆ ಸಮಸ್ಯೆ ಬಂದಿದೆ, ಇದಕ್ಕೆ ಪರಿಹಾರ ಸಿಕ್ಕಿದೆ. ಈಗ ನಮ್ಮ ಉಮಾ ಮೇಡಮ್ ಹೇಳಿದ್ರು, ಲೆಟರ್ ಅಲ್ಲಿ ಬರ್ದಿಡಿ, ಪರಿಹಾರ ಸಿಕ್ಕಿದೆ ಅಂತ ಬರ್ದಿಡಿ, ನಮಗೆ ಆರೋಗ್ಯ ಚೆನ್ನಾಗಿದೆ ಅಂತ ಬರ್ದಿಡಿ, ನಮ್ ಕೆಲ್ಸ ಆಗಿದೆ ಅಂತ ಬರ್ದಿಡಿ ಅಂತ. ಅದೇ ತರ ಇದು ಊಹೆಯಿಂದ ನಾವು ಮಾಡ್ಕೋಬಹುದು ಅಂತ ಇಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಊಹಾಶಕ್ತಿಯು ನೀವು ಪ್ರಯೋಜನ ಪಡೆಯಬಹುದು. ವಿಶ್ವಶಕ್ತಿಗೆ ಅನುಗುಣವಾಗಿ ಭೌತಿಕ ಪರಿಸ್ಥಿತಿಗಳು ನಿಮಗೋಸ್ಕರ ಸೃಷ್ಟಿಸಲಾಗಿವೆ ಎನ್ನುವ ಹಾಗೆ ನಿಮ್ಮ ಜೀವನ ಅನುಭವದೊಳಗೆ ಈ ಊಹಾಶಕ್ತಿ ಪ್ರವೇಶಿಸುತ್ತದೆ. ಊಹಾಶಕ್ತಿ ಮೂಲಕ ಇತರೆ ಡೈಮೆನ್ಷನ್ಸ್, ಇತರೆ ಲೋಕಗಳಿಗೆ ಪಯಣಿಸಿ ಅಲ್ಲಿನ ಜ್ಞಾನವನ್ನು, ಚೈತನ್ಯ ಶಕ್ತಿಯನ್ನು ಸಹ ಹೊಂದಬಹುದಂತೆ. ಅಂದ್ರೆ ಬೇರೆ ಲೋಕಗಳಿಗೂ ಸಹ ನಾವು ಊಹೆ ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿನ ಶಕ್ತಿಯನ್ನ ನಾವು ಹೊಂದಬಹುದಂತೆ. ಇತರ ಲೋಕ ವಾಸಿಗಳೊಡನೆ ಬೆರೆತು ಅವರಿಂದ ಜ್ಞಾನವನ್ನು ಹೊಂದಬಹುದಂತೆ. ಬೇರೆ ಲೋಕದಲ್ಲಿ ಇರೋ ವಾಸಿಗಳ ಜೊತೆ ಬೆರೆತು, ಅಂದ್ರೆ ಇದೆಲ್ಲ ಊಹೆಯಿಂದನೇ ಆಗ್ತಾ ಇದೆ, ಅವರಿಂದ ನಾವು ಜ್ಞಾನವನ್ನ ಪಡಿಬಹುದಂತೆ. ಊಹಾಶಕ್ತಿ ಸಂಕಲ್ಪ ಶಕ್ತಿಗಿಂತ ತುಂಬಾ ಶಕ್ತಿಯುತವಾದದ್ದು. ವಾಸ್ತವವಾಗಿ ಅವೆರಡು ಬೇರೆ ಬೇರೆ ಅಲ್ಲವೇ ಅಲ್ಲ. ಆದರೆ ವಿಶ್ವಶಕ್ತಿಯನ್ನು ಪ್ರೇರೇಪಿಸುವುದರಲ್ಲೂ, ಜೀನಿಯಸ್ ಮೈಂಡ್ ಅನ್ನು ಕ್ರಿಯೇಟ್ ಮಾಡುವುದರಲ್ಲೂ, ಭೌತಿಕ ಘಟನೆಗಳನ್ನು ಸೃಷ್ಟಿಸುವುದರಲ್ಲೂ ಸಂಕಲ್ಪ ಶಕ್ತಿಗಿಂತ ತುಂಬಾ ಸುಲಭವಾಗಿ, ಸಮರ್ಥವಾಗಿ ಈ ಊಹಾಶಕ್ತಿ ಕೆಲಸ ಮಾಡುತ್ತೆ. ಅಂದ್ರೆ ಸಂಕಲ್ಪ ಮಾಡ್ಕೊಳೋದು ಬೇರೆ ಅಲ್ಲ, ಊಹಾಶಕ್ತಿ ಬೇರೆ ಅಲ್ಲ, ಎರಡು ಒಂದೇ. ಆದ್ರೆ ಇದು ತುಂಬಾ ಪ್ರಭಾವಿತವಾಗಿ ಕೆಲಸ ಮಾಡುತ್ತೆ, ನಾವು ಊಹೆ ಮಾಡ್ಕೊಂಡಿದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಪಂಚದಲ್ಲಿ ನಿಮಗೆ ಅರಿವಿಲ್ಲದೆ ಎಷ್ಟೋ ವಿಷಯಗಳನ್ನು ಊಹಾಶಕ್ತಿಯ ಮೂಲಕ ಅಂತರ್ ಪ್ರಪಂಚದೊಳಗೆ ಹೋಗಿ ತಿಳಿದುಕೊಳ್ಳಬಹುದು. ಎಂತಹ ಭೌತಿಕ ಪರಿಸ್ಥಿತಿಗಳು, ಎಂತಹ ಭೌತಿಕ ಘಟನೆಗಳನ್ನಾದ್ರೂ ಸರಿ, ನಿಮ್ಮ ಊಹಾಶಕ್ತಿಯಿಂದ ಉಪಯೋಗಿಸಿ ಅಂತರ್ ಪ್ರಪಂಚದಿಂದ ಬಾಹ್ಯ ಪ್ರಪಂಚಕ್ಕೆ ತೆಗೆದುಕೊಂಡು ಬರುವುದರ ಮೂಲಕ ಜೀವನ ಅನುಭವವನ್ನು ಹೊಂದಬಹುದು. ಅಂದ್ರೆ ಭೌತಿಕವಾಗಿ ಏನೇನು ಘಟನೆ ಇವಾಗ ಸಂಭವಿಸ್ತಾ ಇರ್ತವೆ, ಮುಂದೆ ಏನ್ ನಡೆಯುತ್ತೆ, ಈಗ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳೋದ್ರಿಂದಾನೇ ಅದರಲ್ಲಿ ಜೀವನ ಅನುಭವವನ್ನ ಪಡಿಬಹುದು ಅಂತಾರೆ. ವರ್ತಮಾನವೇ ಒಂದು ದೊಡ್ಡ ಬಹುಮಾನ ಈ ಊಹಾಶಕ್ತಿಗೆ. ಚೇತನಾವಸ್ಥೆಯಲ್ಲಿ ನೀವು ಏರ್ಪಡಿಸಿಕೊಂಡ ನಂಬಿಕೆಗಳ ಅಚೇತನಾವಸ್ಥೆಯಲ್ಲಿರುವ ಮನೋಸ್ಥಿತಿಯನ್ನು ತುಂಬಾ ಬಲವಾಗಿ ಪ್ರಭಾವಿತಗೊಳಿಸುತ್ತದೆ. ನೀವು ಏನು ಬೇಕೆಂದರೆ ಅದನ್ನು ದೊರಕಿಸಿಕೊಳ್ಳುವ ಸರ್ವ ಸಾಮರ್ಥ್ಯತೆ ನಿಮ್ಮ ಮನೋಶಕ್ತಿಗೆ ಇರುತ್ತದೆ. ನೀವು ಕೆಟ್ಟವರೇ ಒಳ್ಳೆಯವರೇ ಎಂದು ನಿರ್ಣಯಿಸುವ ಪ್ರಾಮಾಣಿಕತೆ ಈ ವಿಶ್ವದಲ್ಲಿ ಎಲ್ಲಿಯೂ ಇಲ್ಲ. ನೀವು ಎಂಥವರಾದರೂ ಸರಿ, ನಿಮ್ಮ ಆಲೋಚನೆಗಳಂತೆಯೇ ಭೌತಿಕ ಘಟನೆಗಳು ವಾಸ್ತವ ರೂಪ ಪಡೆಯುತ್ತದೆ. ನೋಡ್ರಿ, ನಾವೇನ್ ಅನ್ಕೊಂತೀವಿ ಅದೇ ನಡೆಯೋದು. ಸರ್ ಎಷ್ಟೋ ಸಲ ಹೇಳ್ತಾ ಇರ್ತಾರೆ, ನಮಗೆ ನಾವೇ ದೇವ್ರು, ನಮ್ಗೆ ನಾವೇ ಎಲ್ಲ, ನಮ್ಮ ಆತ್ಮ ನಮ್ಮೊಳಗಿರೋವರೆಗೂ ಎಲ್ಲ ನಾವೇನ್ ಅನ್ಕೊಂತೀವೋ ಅದೇ ನಡೆಯೋದು ಅಂತ. ಅದು ಎಷ್ಟು ನಿಜ ಅಂತ ಇದನ್ನ ಓದಿದಾಗ ಅನ್ನಿಸ್ತಾ ಇದೆ. ಊಹೆ, ನಾವೇನ್ ಊಹೆ ಮಾಡ್ಕೊಂತೀವೋ ಅದೇ ನಡೀತಾ ಹೋಗುತ್ತೆ. ಮನೆಯಲ್ಲಿ ಕಳ್ಳರು ಬರುತ್ತಾರೆ ಎಂದು ನೀವು ಭಯಪಟ್ಟರೆ ಆ ಆಲೋಚನೆಗಳು ಕಳ್ಳರನ್ನು ಆಕರ್ಷಿಸಿ ಆ ಕಳ್ಳರು ಬಂದೇ ಬರುತ್ತಾರೆ ಮತ್ತೆ ದೋಚಲ್ಪಡುತ್ತಾರೆ. ಭೌತಿಕ ಘಟನೆಗಳಿಗೆ ನಿಮ್ಮ ಆಲೋಚನೆಗಳೇ ಮೂಲ ಕಾರಣ. ನೀವು ಏಕಾಂಗಿಯಾಗಿ, ಒಂಟಿಯಾಗಿ, ಸ್ನೇಹಿತರೇ ಇಲ್ಲದೆ ಜೀವಿಸುತ್ತಿದ್ದೀರಿ ಅಂದುಕೊಳ್ಳಿ, ಆ ಪರಿಸ್ಥಿತಿ ಕೂಡ ನೀವೇ ಕಾರಣರಾಗುತ್ತೀರಿ. ಹೇಗೆಂದರೆ ನೀವು ಈ ಪರಿಸ್ಥಿತಿಗಳನ್ನು ಬೇಕೆಂದು ನಿರ್ಣಯಿಸಿಕೊಂಡು ದೃಢವಾಗಿ ವಿಶ್ವಸಿಸ್ತೀರಿ. ಸ್ನೇಹಿತರು ಯಾವಾಗ ಬೇಕೆಂದರೆ ಆಗ ದೊರಕುತ್ತಾರೆ. ನೀವೇ ನಿಮ್ಮ ಮನೋಶಕ್ತಿಯಿಂದ ತಿರಸ್ಕರಿಸುತ್ತಿದ್ರೆ, ನಂಗೆ ಯಾರು ಬೇಡ, ನಾನು ಒಬ್ಳೇ ಇರ್ಬೇಕು. ಕೆಲವರು ಅನ್ಕೊಂತಾರೆ, ಎಷ್ಟೋ ಮನಸ್ಥಿತಿಗಳು ಆ ತರ ಇರುತ್ತೆ, ನಂಗೆ ಯಾರು ಬೇಡಪ್ಪ, ಸದ್ಯ ಯಾರ್ದು ತಂಟೆ ತಾಪತ್ರಯ ಬೇಡ, ನಾನು ಒಬ್ಳೇ ಇರ್ಬೇಕು ಅನ್ಕೊಂತಾರೆ. ಅವ್ರ ಒಬ್ರೇನೆ ಇರಂಗಾಗುತ್ತೆ, ಅಕ್ಕಪಕ್ಕ ಅವ್ರನ್ನ ಯಾರು ಕ್ಯಾರೆ ಅನ್ನೋರು ಇರಲ್ಲ. ಇದೆಲ್ಲ ಅವ್ರವ್ರ ಊಹೆಗಳಿಂದಲೇ ನಡೆಯುತ್ತಾ ಹೋಗುತ್ತೆ. ಒಂದು ವಸ್ತುವನ್ನು ಕಳೆದುಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಸಹ ನೀವೇ. ಆ ವಸ್ತುವನ್ನು ಕಳೆದುಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಆಲೋಚನೆ ಮಾಡುವುದು ನಿಮ್ಮ ಬಾಹ್ಯ ಪ್ರಪಂಚದೊಳಗೆ ಕಳುಹಿಸಿದ್ರೆ, ಅಂದ್ರೆ ಏನಾದ್ರು ಕಳೆದೋಗ್ಬಿಡುತ್ತೇನೋ, ಏನೋ ನಮ್ದೇನೋ ಕಳ್ಕೊಂಡ್ಬಿಡ್ತೀವೇನೋ ಅಂತ ನಾವ್ ಯಾವಾಗ ಊಹೆ ಮಾಡ್ಕೊಂತೀವೋ ಅದು ನಿಜವಾಗ್ಲಿ ಕಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಈ ಆಲೋಚನೆಗಳು ಅಂತ ಪರಿಸ್ಥಿತಿಯನ್ನು ಆಕರ್ಷಿಸಿ ವಾಸ್ತವ ರೂಪವನ್ನು ಹೊಂದುವಂತೆ ಮಾಡುತ್ತದೆ. ಚೇತನಾವಸ್ಥೆಯಲ್ಲಿ
ಅಚೇತನಾವಸ್ಥೆಯಿಂದಾಗಲಿ ಆಲೋಚನೆಗಳನ್ನು ಕಳುಹಿಸುತ್ತಿರುವುದು ನಡೆಯುತ್ತಲೇ ಇರುತ್ತದೆ. ನೀವು ಯಾವುದನ್ನು ಕುರಿತು ಭಯಪಟ್ಟರೆ ಅದೇ ನಡೆಯುತ್ತದೆ. ಕಳ್ಳರನ್ನು ಕುರಿತು ಭಯಪಟ್ಟರೆ ಕಳ್ಳರನ್ನು ಆಕರ್ಷಿಸುವುದು ನಡೆಯುತ್ತದೆ. ಅನಾರೋಗ್ಯ ಕುರಿತು ಭಯಪಟ್ಟರೆ ಅನಾರೋಗ್ಯವನ್ನು ಆಕರ್ಷಿಸುವುದು ನಡೆಯುತ್ತದೆ. ಸೋಲನ್ನು ಕುರಿತು ಭಯಪಟ್ಟರೆ ಸೋಲಿನ ಪಾಲಾಗುತ್ತೀರಿ. ಹಾಗೆ ನಿಮ್ಮ ಆಲೋಚನೆಗಳೇ ನಿಮಗೆ ಆಯಾ ಪರಿಸ್ಥಿತಿಗಳನ್ನು ಕೈಗೂಡಿಸುವಂತೆ ಮಾಡುತ್ತದೆ. ಈ ಆಶಾಭಾವನೆಯಿಂದ ಅಂತಹುದೇ ಫಲಗಳನ್ನು ಆಶಾಭಾವನೆಯಿಂದ ನಾವು ಜೀವಿಸ್ತಾ ಇದ್ರೆ ಅಂತಹುದೇ ಫಲಗಳು ನಮಗೆ ದೊರಕುತ್ತದೆ. ಭೌತಿಕ ಪರಿಸ್ಥಿತಿಗಳು ಭೌತಿಕ ಘಟನೆಗಳನ್ನು ಹೇಗೆ ಬೇಕೆಂದರೆ ಹಾಗೆ ಸೃಷ್ಟಿಸಿಕೊಳ್ಳುವ ಸ್ವಾತಂತ್ರ್ಯ ನಮ್ಮ ವರ್ತಮಾನದಲ್ಲೇ ಇದೆ. ಅದಕ್ಕೆ ವರ್ತಮಾನ ನಮಗೆ ದೊಡ್ಡ ಬಹುಮಾನ ಅಂತ ಈ ಮಾತನ್ನ ಹೇಳಿದ್ದಾರೆ. ಬಾಹ್ಯ ಪರಿಸ್ಥಿತಿಗಳನ್ನು ಆಗಿಂದಾಗ್ಗೆ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮ ಮನೋಶಕ್ತಿಗೆ ಬರುವ ಆಲೋಚನಾ ಶಕ್ತಿ ತರಂಗಗಳ ಮೂಲಕ ಸಾಧ್ಯವಾಗುತ್ತದೆ. ನಮ್ಮ ಮನೋಶಕ್ತಿಗೆ ಎಷ್ಟೆಲ್ಲ ಶಕ್ತಿ ಇದೆ ಅಲ್ವರ ನೋಡಿ. ಎಲ್ಲಾನು ಸಾಧಿಸ್ಕೊಳಕ್ಕೆ ಆ ಮನೋಶಕ್ತಿಗೆ ಆಗುತ್ತೆ. ನಿಮ್ಮ ಆಲೋಚನಾ ತರಂಗಗಳೇ ವಿದ್ಯುದಯಸ್ಕಾಂತ ತರಂಗಗಳು. ಈ ವಿದ್ಯುದಯಸ್ಕಾಂತ ತರಂಗಗಳು ವಸ್ತು ಪದಾರ್ಥವಾಗಿಯೂ ಭೌತಿಕ ಘಟನೆಗಳಾಗಿಯೂ ರೂಪಾಂತರ ಹೊಂದುತ್ತದೆ. ಆಲೋಚನೆಗಳು ಅಂತ ಬಂದಾಗ ವಿದ್ಯುದಯಸ್ಕಾಂತ ತರಂಗಗಳು ನಮ್ಮ ಅಂತಃಶಕ್ತಿಯಿಂದ ಉತ್ಪನ್ನವಾಗುತ್ತವೆ. ಅಂದ್ರೆ ಆಲೋಚನೆ ಅಂದ್ರೆ ಬಂದಿದ ತಕ್ಷಣ ಅಲ್ಲಿ ಊಹಾಶಕ್ತಿ ಪ್ರೇರಣೆ ಆಗ್ಬಿಡುತ್ತೆ. ಏನ್ ಅನ್ಕೊಂತೀವೋ ಅದು ನಡೀತಾ ಹೋಗುತ್ತೆ. ಇದು ಎಷ್ಟೋ ಜನಕ್ಕೆ ಘಟಿಸಿರುತ್ತೆ, ನನಗೂ ಕೂಡ. ಪ್ರತಿಯೊಬ್ಬ ಮನುಷ್ಯನಿಗೂ ಇದೆಲ್ಲ ಘಟಿಸುತ್ತೆ ಅಂತ ನಾನು ಅನ್ಕೊಂತೀನಿ. ಈ ಭೌತಿಕ ಘಟಗಳನ್ನು ಆಗಿಂದಾಗ್ಗೆ ಸೃಷ್ಟಿಸುತ್ತಲೇ ಇರುತ್ತದೆ. ಎಂತಹ ಪ್ರಾಣಾಂತಿಕ ವ್ಯಾಧಿಯನ್ನಾದರೆ ಸರಿ ತಕ್ಷಣವೇ ವಾಸಿಕೊಳ್ಳುವ ಸಾಮರ್ಥ್ಯ ನಿಮ್ಮ ದೇಹಕ್ಕೆ ಇರುತ್ತದೆ. ನಿಮ್ಮ ನಂಬಿಕೆಗಳೇ ದೇಹಕ್ಕೆ ಸಂಬಂಧಿಸಿದ ಅಪಾರವಾದ ಅಂತಃಶಕ್ತಿಯನ್ನು ಉತ್ತೇಜಿಸಿ ವ್ಯಾಧಿಯನ್ನು ನಿರ್ಮೂಲನೆ ಮಾಡುತ್ತದೆ. ಮೊನ್ನೆನೋ ಕ್ಲಾಸಲ್ಲಿ ಒಬ್ಬ ಮೇಡಮ್ ಹೇಳ್ತಾ ಇದ್ರು. ಅವರು ಮಾತಾಡ್ತಾ, ನೀವು ಎಲ್ಲರೂ ಗಮನಿಸಿದಿರೋ ಇಲ್ವೋ, ಅವ್ರಿಗೆ ಕಾಲಿಗೆ ಗಾಯ ಆಯ್ತು. ತಕ್ಷಣ ಅವ್ರ ಮನಸ್ಥಿತಿಲಿ ಏನ್ ಅನ್ಕೊಂಡ್ರೋ ಏನೋ, ಆ ನೋವು ಗಾಯ ಆಗಿ ರಕ್ತ ಸೋರ್ತಾ ಇದ್ರು ಅವ್ರಿಗೆ ನೋವು ಅನ್ನಿಸ್ಲಿಲ್ವಂತೆ. ಅದು ಅವ್ರ ಊಹಾಶಕ್ತಿ ಮೂಲಕನೇ ನಡೆದಿರ್ಬೋದಲ್ವಾ. ಎಷ್ಟು ಚೆನ್ನಾಗಿದೆ ಅಲ್ವಾ, ಹೌದಲ್ವಾ? ಇದೆಲ್ಲ ನಡೆಯುತ್ತಲ್ವಾ. ನಿಮ್ಮ ಆಲೋಚನಾ ಶಕ್ತಿ ಜೀವ ಕಣಗಳನ್ನು, ಎಂಜೈಮ್ಗಳನ್ನು, ಹಾರ್ಮೋನ್ಗಳನ್ನು ಪ್ರಭಾವಿತಗೊಳಿಸಿ ಪ್ರತಿ ಕ್ಷಣವೂ ದೇಹವನ್ನು ಚೈತನ್ಯ ಪರಿಣಾಮ ಪ್ರಕ್ರಿಯೆಯಲ್ಲಿ ಇರುತ್ತದೆ. ಒಬ್ಬ ಚಿತ್ರಕಾರ ಬಿಳಿ ಕಾಗದ ಮೇಲೆ ತನಗೆ ಹಿಡಿಸಿದ ರೀತಿಯಲ್ಲಿ ಚಿತ್ರಗಳನ್ನು ಗೀಚುವ ಸ್ವಾತಂತ್ರ್ಯವನ್ನ ಹೊಂದಿರುತ್ತಾನೆ. ತನಗೆ ಬೇಕಾದ ಬಣ್ಣಗಳನ್ನು ಇಟ್ಟುಕೊಂಡು ಚಿತ್ರವನ್ನು ತನಗೆ ಇಷ್ಟಾನುಸಾರ ರೂಪಕಲ್ಪನೆ ಮಾಡುತ್ತಾನೆ. ಹಾಗೆಯೇ ನಮ್ಮ ಜೀವನ ಕೂಡ ಒಂದು ಬಿಳಿ ಹಾಳೆಯಂತೆ. ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಏರ್ಪಡಿಸಿಕೊಳ್ಳುವ, ಮಾರ್ಪಾಡು ಮಾಡಿಕೊಳ್ಳುವ ಸ್ವಾತಂತ್ರ್ಯತೆ ನೀವು ಹೊಂದಿರುತ್ತೀರಿ. ಯಾವ ಕ್ಷಣದಲ್ಲಾದರೂ ಜೀವನವನ್ನು ಮೆರುಗುಗೊಳಿಸುವ ಅವಕಾಶ ನಿಮಗೆ ಭೂಮಿ ಮೇಲೆ ಇದೆ. ನಿಮ್ಮ ಜೀವನವನ್ನು ನೀವೇ ಪ್ರಭಾವಿತಗೊಳಿಸಿಕೊಳ್ಳಬೇಕು. ನೀವು ಏನು ಕೋರಿಕೊಂಡರೆ ಅದೇ ನಿಮ್ಮ ಅನುಭವದೊಳಗೆ ಬರುತ್ತದೆ. ಬಾಹ್ಯ ಶಕ್ತಿಗಳೇನು ನಿಮ್ಮ ಜೀವನವನ್ನು ಪ್ರಭಾವಿತಗೊಳಿಸುವುದಿಲ್ಲ. ಅಂದ್ರೆ ಮನುಷ್ಯ ಏನ್ ಅನ್ಕಂತಾನೋ ಅದೆಲ್ಲ ನಡೆಯುತ್ತೆ. ಬರಿದಿಟ್ರು ಇವಾಗ ಮೇಡಮ್ ಹೇಳ್ದಂಗೆ ಬರೀಲೂಬೇಕು. ಅವರವರ ಮನಶಕ್ತಿಗೆ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಲೂಬಹುದು. ವರ್ತಮಾನ ಮಹಾಶಕ್ತಿಯುತವಾದದ್ದು. ನೆಕ್ಸ್ಟ್, ವರ್ತಮಾನವೇ ದೊಡ್ಡ ಬಹುಮಾನ. ವರ್ತಮಾನದಲ್ಲಿ ಜೀವಿಸುವವರೇ ನಿತ್ಯ ಜಾಗರೂಕತೆಯಿಂದ ಇರುತ್ತಾರೆ. ನೀವು ವರ್ತಮಾನದಲ್ಲಿ ಹೇಗೆ ಜೀವಿಸುತ್ತಿದ್ದೀರಿ, ಹೇಗೆ ಆನಂದಿಸುತ್ತಿದ್ದೀರಿ, ಸಮಯವನ್ನು ಹೇಗೆ ಸದ್ವಿನಿಯೋಗ ಮಾಡಿಕೊಳ್ಳುತ್ತಿದ್ದೀರಿ, ನೀವು ಪುಣ್ಯಾತ್ಮರ ಪಾಪಾತ್ಮರ ಎನ್ನುವುದನ್ನು ನೋಡಕ್ಕೆ ಸೂರ್ಯ ತನ್ನ ಕಾಂತಿ ತರಂಗಗಳನ್ನು ನಿಮ್ಮ ಮೇಲೆ ಪ್ರಸಾರ ಮಾಡುತ್ತಿರುತ್ತಾನೆ. ದಿನಾ ಬೆಳಗ್ಗೆ ಸೂರ್ಯ ಉದಯ ಆಗ್ತಾನೆ, ಮುಳುಗ್ತಾನೆ, ಅವನ ಕೆಲಸ ಅವನ್ ಮಾಡ್ತಾ ಇರ್ತಾನೆ, ಅವನು ನೋಡ್ತಾ ಇರ್ತಾನೆ, ಅವನ ಕಾಂತಿಯನ್ನ ನಿಮ್ಮ ಮೇಲೆ ಹರಿಸ್ತಾ ಇರ್ತಾನೆ. ನೀವು ಯಾವ ರೀತಿ ಸದ್ವಿನಿಯೋಗನ ಮಾಡ್ಕೊತಾ ಇದ್ದೀರಾ ನಿಮ್ಮ ಊಹೆಗಳಿಂದ, ನಿಮ್ಮ ಜೀವನವನ್ನ ನಿಮ್ಮ ಮೇಲೆ ಪ್ರಸಾರ ಮಾಡ್ತಾ ಇರ್ತಾನೆ. ತನ್ನ ಕಾಂತಿಗಳಿಂದ ಈ ವಿಷಯದಲ್ಲಿ ನಡೆಯುತ್ತಿರುವುದು ಕೂಡ ಅದೇ. ಸೃಷ್ಟಿ, ಸೃಜನಾತ್ಮಕತೆ, ಆನಂದ, ಪ್ರೇಮ, ತಕ್ಷಣ ಕರ್ತವ್ಯ ನಿಷ್ಠ ಇವೇ ತಮ್ಮ ಆತ್ಮಶಕ್ತಿಯನ್ನು ಪರಿಪೂರ್ಣತೆಯತ್ತ ನಡೆಸುತ್ತಿರುವುದು. ಚೈತನ್ಯ ಶಕ್ತಿ ಪರಿಣಾಮ ಈ ಕ್ಷಣದಲ್ಲಿ ಮಾತ್ರ
ಈ ವರ್ತಮಾನದಲ್ಲಿ ನಡೆಯಬೇಕು. ತನ್ನ ಶ್ರೋತೃಗಳಿಗೆ ನಾನು ಕೊಡುವ ಸಂದೇಶ ಕೂಡ ಇದೆ ಅಂತ ಇಲ್ಲಿನ ಮಾತು. ಪೆನ್ಸಿಲಿನಿಂದ ನೀವು ಗೀಚಿದರೆ ರಬ್ಬರಿನಿಂದ ಅಳಿಸಿ ಹಾಕಿದೆ ಅಂತೆಯೇ ವರ್ತಮಾನದಲ್ಲಿ ಕೂಡ ನಿಮ್ಮ ಆಲೋಚನಾ ಶಕ್ತಿಯಿಂದ ಗತವನ್ನು ಅಳಿಸಿ ಹಾಕಬಹುದು. ನೀವು ಗತದಲ್ಲಿ ನಡೆದ ಘಟನೆಗಳ ದಯಾದಾಕ್ಷಿಣ್ಯದ ಮೇಲೆ ಆಧಾರ ಪಟ್ಟಿಲ್ಲ. ಗತದಲ್ಲಿ ನೀವು ಎಂಥವರಾಗಿದ್ದರೂ ಪರವಾಗಿಲ್ಲ. ವರ್ತಮಾನ ಎನ್ನುವುದು ಪ್ರಸ್ತುತ ನಿಮ್ಮ ಕೈಯಲ್ಲಿದೆ. ಹಿಂದೆ ಏನೇನೋ ನಡೆದೋಗಿರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಪ್ರಯೋಜನ ಏನು ಇಲ್ವಲ್ಲ. ಮುಂದೆ ಏನ್ ನಡಿಬೇಕು, ಇವಾಗ ಏನ್ ನಡಿಬೇಕು ಅನ್ನೋದ್ರ ಬಗ್ಗೆ ನಾವು ಊಹೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಅದರಲ್ಲಿ ನಮ್ಗೆ ಸಂತೃಪ್ತಿಯನ್ನ ಹೊಂದಬಹುದು ಅಂತ ಇಲ್ಲಿ ಹೇಳ್ತಾ ಇದಾರೆ. ಗತದಲ್ಲಿ ನೀವು ಮಾಡಿದ ಕೆಲಸಗಳೇ ಪ್ರಸ್ತುತ ನಿಮ್ಮ ವರ್ತಮಾನವನ್ನು ಪ್ರಭಾವಿತ ಮಾಡುತ್ತವೆ ಎಂದು, ಗತದಲ್ಲಿ ಇರುವ ದುರದೃಷ್ಟವೇ ವರ್ತಮಾನದಲ್ಲಿ ಹಿಂಬಾಲಿಸುತ್ತಿರುವುದೆಂದು ನೀವು ಇದುವರೆಗೂ ಏರ್ಪಡಿಸಿಕೊಂಡ ವಿಶ್ವಾಸಗಳಿಂದ ಜೀವಿಸುತ್ತಿದ್ದೀರಿ. ಅಂದ್ರೆ ಹಿಂದೆ ಏನೋ ನಡೆದಿದೆ, ಅದೇ ಇವಾಗ ನನಗೆ ಸಂಭವಿಸ್ತಾ ಇದೆ. ಎಷ್ಟೋ ಜನ ಅನ್ಕೊಂತಾರಲ್ವಾ, ಮುಂದೆ ಏನ್ ನಡೆಯೋದಕ್ಕೂ ಹಿಂದೆ ನಾನು ಇದ್ ಮಾಡಿದ್ದೆ, ಅದಕ್ಕೆ ನನ್ಗೆ ಈ ತರ ಆಗಿದ್ದು ಅಂತ ಎಷ್ಟೋ ಜನ ಅನ್ಕೊಂತಾರೆ. ಈ ಕ್ಷಣ ವರ್ತಮಾನದಲ್ಲಿ ನೀವು ಒಂದು ಪಾನನ್ನು ಕದಲಿಸುವುದರ ಮೂಲಕ ಆಟದ ಗತಿಯನ್ನು ಬದಲಾಯಿಸಿ ಬಿಡಬಹುದು. ಪಾನನ್ನು ಕದಲಿಸುವುದರ ಮೂಲಕ ಕ್ಷಣ ಕ್ಷಣಕ್ಕೂ ಆಟದ ಗತಿಯನ್ನು ಬದಲಾಗುತ್ತಿರುತ್ತದೆ. ಈ ವಿಧವಾಗಿ ವರ್ತಮಾನದಲ್ಲಿ ನೀವು ಹೊಂದಿರುವ ಆಲೋಚನಾ ದೃಷ್ಟಿಗೆ ತಕ್ಕಂತೆ ನಿಮ್ಮ ಜೀವನದ ರೀತಿ ನಿರಂತರವೂ ಬದಲಾಗುತ್ತಿರುತ್ತದೆ. ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿ ಅಳಿಸಿಬಿಟ್ಟು ರೆಕಾರ್ಡ್ ಮಾಡಿಕೊಂಡಂತೆಯೇ ಗತದಲ್ಲಿ ಭೌತಿಕ ಘಟನೆಗಳನ್ನು, ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ವರ್ತಮಾನದಲ್ಲಿ ಜೀವಿಸುವುದರ ಮೂಲಕ ಭವಿಷ್ಯತ್ತನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ವರ್ತಮಾನ ಭವಿಷ್ಯತ್ತನ್ನ ಸೃಷ್ಟಿಸುತ್ತದೆ. ಕಾಲ ನೆಕ್ಸ್ಟ್. ಕಾಲ ಎನ್ನುವುದು ಮಲ್ಟಿ ಡೈಮೆನ್ಷನ್ಸ್, ಭೌತಿಕ ರಾಶಿ. ಭೂತ, ಭವಿಷ್ಯತ್, ವರ್ತಮಾನ ಕಾಲ ಎನ್ನುವುದು ಎಲ್ಲ ಕಾಲದಲ್ಲಿ ಏಕಕಾಲದಲ್ಲಿ ನಡೆಯುತ್ತವೆ. ಕಾಲ ಕುರಿತು ನೀವು ಏರ್ಪಡಿಸಿಕೊಂಡ ಪ್ರಾಮಾಣಿಕತೆಯೆಲ್ಲ ಸಿಂಗಲ್ ಡೈಮೆನ್ಷನ್ ಇದೆ. ಕಾಲವನ್ನು ಮಲ್ಟಿ ಡೈಮೆನ್ಷನ್ಸ್ ವೀಕ್ಷಿಸಬೇಕೆಂದರೆ ಎಷ್ಟೋ ಜ್ಞಾನವಿರಬೇಕು. ಜ್ಞಾನ ನೇತ್ರದಲ್ಲೇ ಅದು ಸಾಧ್ಯ. ಮಾನವ ಜಾತಿ ಒಂದೇ ಕಾಲಕ್ಕೆ ಪ್ರಮಾಣಗಳನ್ನು ಏರ್ಪಡಿಸಿದೆ. ನೀವು ಅಂತರ್ವಾಣಿಯನ್ನು ಕೇಳುವುದನ್ನು ಕಲಿತುಕೊಳ್ಳುವುದರ ಮೂಲಕ ಕಾಲದ ಸ್ವರೂಪವನ್ನು ಆಗಿರುತ್ತೀರಿ. ಅಂದ್ರೆ ಕಾಲ ಏನೆಲ್ಲ ಮಾಡುತ್ತೆ. ನಾವು ಮಾಮೂಲಿಯಾಗಿ ಈ ಪದನ ಯಾವಾಗ್ಲೂ ಕೇಳ್ತಾ ಇರ್ತೀವಿ. ಕಾಲ ನಮ್ದೊಂದಿತ್ತಪ್ಪ, ಇವಾಗ ಒಂಥರ ಕಾಲ ಇದೆಯಪ್ಪ, ಮೊದ್ಲು ಕಾಲದಂಗಲ್ಲ ಇವಾಗ ಅಂತ ಹೇಳ್ತಾ ಇರ್ತಾರಲ್ವಾ. ಆ ಕಾಲ ಯಾವ ತರ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಲವನ್ನು ದರ್ಶಿಸುವುದು ಅಂತರ್ಶಕ್ತಿಯಿಂದಲೇ ಸಾಧ್ಯವಾಗುತ್ತದೆ. ನಿಮ್ಮ ಶಾಸ್ತ್ರವತ್ತೇರಿದ ಕಾಲಕ್ಕೆ ಸಂಬಂಧಿಸಿದ ಪ್ರಾಮಾಣಿಕತೆಗಳು ಸಮಗ್ರವಾಗಿಲ್ಲ. ಶಾಸ್ತ್ರ ಪರಿಕರಗಳಲ್ಲಿ ಕಾಲವನ್ನು ಅಳೆಯುವುದು ಸರಿಯಾದ ವಿಧಾನವಲ್ಲ. ಯಾವಾಗ ಏನ್ ಬೇಕಾದ್ರೂ ಕಾಲದಲ್ಲಿ ನಡೆದೋಗಿರುತ್ತೆ, ಅದನ್ನ ನಾವು ಈಗ ಅದನ್ನ ಶಾಸ್ತ್ರ, ಅದೊಂದು ರೀತಿ ಶಾಸ್ತ್ರ ಅಂತ ಪರಿಗಣನೆ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿಂಚಿತ್ ಪ್ರಯತ್ನದಿಂದ ಮಹಾಪರ್ವತದಷ್ಟು ಫಲಗಳನ್ನು ಐನ್ಸ್ಟೈನ್ ತನ್ನ ಅಂತರ್ಶಕ್ತಿಯ ಮೂಲಕ ಬರಮಾಡಿಕೊಂಡಿದ್ದಾರೆ. ನಿಜವಾದ ವಿಜ್ಞಾನಿಗಳು ವಿಜ್ಞಾನ ಪರಿಕರಗಳಿಂದಲ್ಲದೆ ಅಂತರ್ಶಕ್ತಿಯನ್ನು ತನ್ನ ಚೈತನ್ಯ ಶಕ್ತಿಯಲ್ಲಿ ಪರಿಶೋಧನೆಗಳನ್ನು ಮಾಡುತ್ತಾರೆ. ಅಂತಹ ಪರಿಶೋಧನೆಗಳು ನಮ್ಮ ಭೂಮಿ ಮೇಲೆ ನಡೆದರೆ ವಿಶ್ವದಲ್ಲಿನ ಅನೇಕ ರಹಸ್ಯಗಳು ಭೇದಿಸಲ್ಪಡುತ್ತವೆ. ಐನ್ಸ್ಟೈನ್ ಮಾಡಿದ್ರು, ಅವರ ಅಂತರ್ಶಕ್ತಿಯ ಮೂಲಕ ಅವರು ಎಷ್ಟೋ ವಿಧವಾದ ರಿಸರ್ಚ್ ನ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವರ್ತಮಾನವೇ ನಿಮ್ಮ ವಾಸ್ತವವನ್ನು ಪ್ರಭಾವಿತ ಮಾಡುತ್ತದೆ. ವರ್ತಮಾನದಲ್ಲಿ ನೀವು ಹೊಂದಿರುವ ಭಾವಗಳೇ, ನಂಬಿಕೆಗಳೇ ಭೌತಿಕ ಘಟನೆಗಳಾಗಿ ಬದಲಾಗಿ ನಿಮ್ಮ ಅನುಭವದೊಳಗೆ ಬರುತ್ತದೆ. ನೀವು ನಿಮ್ಮ ಸುತ್ತೂ ಇರುವ ಪರಿಸ್ಥಿತಿಗಳು, ಭೌತಿಕ ವಾತಾವರಣ ಎಲ್ಲವೂ ಕೂಡ ನಿಮ್ಮ ಆಲೋಚನಾ ತರಂಗಗಳಿಂದ ಸೃಷ್ಟಿಸಲ್ಪಟ್ಟು ನಿಮ್ಮ ಸುತ್ತಲೂ ಪರಿಭ್ರಮಿಸುತ್ತದೆ. ನಿಮ್ಮ ಆಲೋಚನಾ ಪರಿಧಿ ಚೈತನ್ಯ ಶಕ್ತಿ ಸ್ಥಾಯಿಗಳನ್ನು ಹಿಡಿದು ಆಯಾ ಭೌತಿಕ ಪರಿಸ್ಥಿತಿಗಳು ನಿಮ್ಮ ಸುತ್ತಲೂ ಪರಿಭ್ರಮಣ ಮಾಡುತ್ತವೆ. ಈ ವರ್ತಮಾನದಿಂದಲೇ ಮತ್ತೊಂದು ನಡೆಯುತ್ತೆ ಕಾಕತಾಳೀಯವಾಗಿ. ಅಂದ್ರೆ ನಿಮ್ಮ ಜೀವನದಲ್ಲಿ ಪ್ರಸ್ತುತವಿರುವ ಯಾವ ಭೌತಿಕ ಘಟನೆಯೂ ಕಾಕತಾಳೀಯವಾಗಿ ನಡೆಯುವುದಿಲ್ಲ.
ವರ್ತಮಾನದಲ್ಲಿ ನೀವು ಹೊಂದಿರುವ ಆಲೋಚನೆಗಳು, ಅಭಿಪ್ರಾಯಗಳು, ನಂಬಿಕೆಗಳು, ಭಾವನೆಗಳು, ಭಯಗಳು ಹಾಗೂ ಫೀಲಿಂಗ್‌ಗಳು ಇದರ ಆಧಾರವಾಗಿ ನಿಮ್ಮ ಅಂತರ್ಶಕ್ತಿಯಿಂದ ಈ ಕಾಕತಾಳೀಯ ಅನ್ನೋದು ನಡೆಯುತ್ತೆ. ಅಂತ ಅಂತ ಏನೋ ಕಾಕತಾಳವಾಗಿ ಏನೋ ನಡೆದು ಬಿಟ್ಟಿದೆ ನನ್ನ ಜೀವನದಲ್ಲಿ ಅಂತ ನಾವ್ ಅನ್ಕೊಂತೀವಿ. ಅದಿಲ್ಲ. ಮನ್ಸಲ್ಲಿ ಫಸ್ಟೇ ಅದೆಲ್ಲ ಬಂದ್ಬಿಟ್ಟಿರುತ್ತೆ. ಅದ್ ನಾವ್ನ ಗಮನಿಸಿರಲ್ಲ. ನಮ್ ಮನ್ಸಲ್ಲಿ ಇದೆಲ್ಲ ನಡೆದೋಗಿತ್ತು. ಹೌದಲ್ವಾ? ನಾವ್ ಹಿಂಗ್ ಅನ್ಕೊಂಡಿದ್ದಲ್ಲ ಅಂತ ಮತ್ತೆ ಎಂದೋ ಅನ್ಕೊಂತೀವಿ. ಅದು ಕಾಕತಾಳೀಯ ಏನಲ್ಲ. ಅದು ನೀವು ಮನ್ಸಲ್ಲೇ ಅನ್ಕೊಂಡಿರೋದು ಮುಂದೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ. ವರ್ತಮಾನದಲ್ಲಿ ಚೇತನಾವಸ್ಥೆಯಿಂದ ಅಂತಃಶಕ್ತಿ ಕೊಡುವ ಸೂಚನೆಗಳು ತುಂಬಾ ಸ್ಪಷ್ಟವಾಗಿ, ಖಚಿತವಾಗಿ ಇರಬೇಕು. ಅವು ನೆಗೆಟಿವ್ ಆಗಲಿ, ಪಾಸಿಟಿವ್ ಆಗಲಿ ಯಾವ ಸೂಚನೆಗಳನ್ನು ಕೊಟ್ಟರೂ ಅದು ನಿಮ್ಮ ಅಂತರ್ ಪ್ರಪಂಚದ ಕೈನಲ್ಲಿ ಅಂಗೀಕರಿಸಲ್ಪಡುತ್ತದೆ. ಅಂತರ್ಶಕ್ತಿಗಳಿಂದ ಬಾಹ್ಯ ಪ್ರಪಂಚದೊಳಗೆ ಭೌತಿಕ ಘಟನೆಗಳು ಸೃಷ್ಟಿಸಲ್ಪಡುತ್ತವೆ. ನಾನು ಇದುವರೆಗೆ ಇದನ್ನು ವಿಶದೀಕರಿಸಿದ್ದೇನೆ. ಅಂದ್ರೆ ನಿಮ್ ಮನ್ಸಿಗೆ ನೀವೇನ್ ಕೊಡ್ತೀರೋ ಅದನ್ನ ತಗೊಂಡು ಅದ್ರ ಬಗ್ಗೆ ಊಹೆ ಮಾಡ್ಕೊಂತ ಹೋಗುತ್ತೆ ಒಂದ್ ಮನ್ಸು. ಈಗ ನೀವು ಒಳ್ಳೇದ್ರ ಬಗ್ಗೆ ಊಹೆ ಮಾಡ್ತಾ ಹೋದ್ರೆ ಅದು ಒಳ್ಳೇದೇ ನಡೆಯುತ್ತೆ. ಕೆಟ್ಟದ್ರ ಬಗ್ಗೆ ಊಹೆ ಮಾಡ್ತಾ ಹೋದ್ರೆ ಒಬ್ಬ ಮನುಷ್ಯಂಗೆ ಇವಾಗ ಒಳ್ಳೇದು ಕೆಟ್ಟದು ಎರಡು ಇರೋದ್ರಿಂದ ಯಾವ್ದ್ರ ಬಗ್ಗೆ ಬೇಕಾದ್ರೂ ಊಹೆ ಮಾಡ್ಕೊತಾನೆ. ಅವ್ರ ಮನ್ಸಿಗೆ ಬಿಟ್ಟಿದ್ದದು ಅದು ಅದೇ ರೀತಿ ಭೌತಿಕ ಘಟನೆಗಳಾಗಿ ಸೃಷ್ಟಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಪಾಸಿಟಿವ್ ಆಗಿ ಒಂದ್ ಕಡೆ ನೆಗೆಟಿವ್ ಆಗಿ ಒಂದೇ ಸಲ ಅಂತರ್ಶಕ್ತಿಗೆ ಎರಡೂ ಸೂಚನೆಗಳನ್ನು ಕೊಟ್ಟಿದ್ದೇ ಆದರೆ ಯಾವುವೂ ಕೂಡ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಅಂದ್ರೆ ಈಗ ಅದು ಆಗ್ಬೇಕು ಇದು ಆಗ್ಬೇಕು ಅಂದ್ಕೊಂಡ್ರೆ ಯಾವ್ದು ಆಗಲ್ಲ. ಯಾವ್ದೋ ಒಂದನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಈ ಊಹೆಯಲ್ಲಿ ನಡೆಯುತ್ತೆ. ಚೇತನಾವಸ್ಥೆಯಲ್ಲಿ ನೀವು ಎಂತಹ ಅಸ್ಪಷ್ಟತೆ ಹೊಂದಿರುವಂತೆ ನಿಮ್ಮ ಅಂತರ್ ಪ್ರಪಂಚದಲ್ಲಿ ಅಸ್ಪಷ್ಟತೆ ಅನ್ನುವುದು ಯಾವತ್ತಿಗೂ ಇರುವುದಿಲ್ಲ. ಅಂದ್ರೆ ನೀವು ಅಸ್ಪಷ್ಟತೆ ಏನು ನಡೆಯುತ್ತೋ ಇಲ್ವೋ ಅನ್ನೋದು ಅಸ್ಪಷ್ಟತೆಯಾಗಿ ಮಾಡ್ಕೊಂಡ್ರೆ ಅದು ಯಾವತ್ತೂ ಇರೋದಿಲ್ಲ. ನೀವು ಕೊಟ್ಟ ಸೂಚನೆಗಳಿಗೆ ತಕ್ಕ ಶಕ್ತಿ ಸ್ಥಾಯಿ ಅಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. ತೀವ್ರತೆಗಳಿಗೆ ಅನುಗುಣವಾಗಿ ಅಂತರ್ ಪ್ರಪಂಚದಿಂದ ಬಾಹ್ಯ ಪ್ರಪಂಚದ ಒಳಗೆ ಈ ಪರಿಸ್ಥಿತಿಗಳು, ಘಟನೆಗಳು ನಡೆಯುತ್ತೆ. ಈ ಯಾಂತ್ರಿಕ ನಿಯಮಗಳನ್ನು ಯಾಂತ್ರಿಕ ನಿಯಮಗಳನ್ನು ನಿಮ್ಮ ದಿವ್ಯ ನೇತ್ರದ ಮೂಲಕ ಮಾತ್ರ ವೀಕ್ಷಿಸಬಲ್ಲವರಾಗಿರುತ್ತೀರಿ. ಮಾನಸಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ನಿಮ್ಮ ಆಧ್ಯಾತ್ಮಿಕವಾಗಿ ನಿಮ್ಮ ಚೈತನ್ಯ ಶಕ್ತಿಯನ್ನ ವರ್ತಮಾನದ ಮೇಲೆ ಕೇಂದ್ರೀಕರಿಸಿ. ಅಂದ್ರೆ ಇವಾಗ ಏನ್ ನಡಿಬೇಕು ಅದ್ರ ಬಗ್ಗೆನೆ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ರೆ ನಮ್ಗೆ ಹಿಂದೆ ನಡೆದಿರೋದು ಬೇಕಾಗಿಲ್ಲ, ಮುಂದೆ ನಡೆಯೋದು ಬೇಕಾಗಿಲ್ಲ. ಇವಾಗ ಏನ್ ನಡಿಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಿ ಕಾನ್ಸಂಟ್ರೇಟ್ ಆಗಿ ನಾವು ಕೆಲ್ಸಗಳನ್ನ ಮಾಡ್ತಾ ಇದ್ರೆ ಅದು ನಮಗೆ ಫಲ ನೀಡುತ್ತೆ ಅನ್ನೋದು ಇಲ್ಲಿನ ಮಾತು. ವರ್ತಮಾನವನ್ನು ಚೆನ್ನಾಗಿಡುವುದರ ಮೂಲಕ ಭವಿಷ್ಯತ್ ಅದರಷ್ಟಕ್ಕೆ ಅದೇ ಚೆನ್ನಾಗಿ ರೂಪುಗೊಳ್ಳುತ್ತದೆ. ಭವಿಷ್ಯ ಜೇಡಿಮಣ್ಣಿನಂತೆ. ಅದರಿಂದ ನಿಮಗೆ ಬೇಕಾದ ಆಕೃತಿಯಲ್ಲಿ ಬೊಂಬೆಗಳನ್ನು ಹೇಗೆ ರೂಪ ಕೊಡಬಹುದೋ ಅದೇ ತರ ಭವಿಷ್ಯತ್ತನ್ನು ನಿಮಗೆ ಹಿಡಿಸಿದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯ ನಿಮಗೆ ಹೊಂದಿರುತ್ತೀರಿ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಈ ವರ್ತಮಾನದಲ್ಲಿ ವಿನಿಯೋಗಿಸಿ. ಅಂದ್ರೆ ಈ ಎಲ್ಲಾ ಟಾಪಿಕ್ ಅಲ್ಲೂ ವರ್ತಮಾನ ಮಾತ್ರನೇ ಕೆಲಸ ಜಾಸ್ತಿ ಮಾಡೋದು ಅನ್ನೋದು ಇಲ್ಲಿ ಅರ್ಥವಾಗ್ತಾ ಇದೆ. ಅದನ್ನ ಎಲ್ಲಾರು ಗಮನಿಸ್ತಾ ಇದ್ದೀರಾ ಅನ್ಕೊಂಡಿದೀನಿ. ಜೀವನ ಕಾಲಕ್ಕೆ ಸರಿಹೊಂದುವ ಜ್ಞಾನವನ್ನು ವರ್ತಮಾನದಲ್ಲಿ ಸಂಪಾದಿಸೋದಕ್ಕೆ ಪ್ರಯತ್ನ ಮಾಡಿ. ಗತದಲ್ಲಿ ನೀವು ಹೊಂದಿದ ಆನಂದದ ಕ್ಷಣಗಳು, ವಿಜಯಗಳು, ಆಧ್ಯಾತ್ಮಿಕ ಅನುಭೂತಿಗಳನ್ನು ಸ್ಮರಿಸಿಕೊಂಡು ಮತ್ತಷ್ಟು ಚೈತನ್ಯವನ್ನು ಹೊಂದಿರಿ. ಗತದಲ್ಲಿನ ವಿಫಲತೆಗಳನ್ನ, ಅಪಜಯಗಳನ್ನ, ಜ್ಞಾಪಕಗಳನ್ನ ಅಳಿಸಿ ಹಾಕಿಬಿಡಿ. ಅಂದ್ರೆ ಹಿಂದೆ ಎಷ್ಟೋ ನಡೆದಿರುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ಮಾಡೋಣ. ಇನ್ನು ಜಾಸ್ತಿ ಆಗೋಯ್ತು ಸರ್, ಆಗೋಯ್ತು. ಎಷ್ಟೋ ನಡೆದಿರುತ್ತೆ ಹಿಂದೆ. ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರು ಒಳ್ಳೇದಿದ್ರೆ ಅದನ್ನ ಜ್ಞಾಪಿಸ್ಕೊಂಡ್ರೆ ಅವಾಗ ನಮಗೆ ಚೈತನ್ಯ ಶಕ್ತಿ ಮೂಡುತ್ತೆ. ಅದನ್ನ ಜ್ಞಾಪಿಸ್ಕೊಂಡು ನಾವು ಊಹೆಯಲ್ಲಿ ಮುಂದುವರೆದ್ರೆ ಅದು ನಮಗೆ ಚೈತನ್ಯವನ್ನ ಕೊಡುತ್ತೆ. ಅಪಜಯಗಳನ್ನ ಮತ್ತೆ ನಮಗೆ ಕೆಟ್ಟದ್ದಾಗಿರೋದನ್ನ ಯೋಚನೆ ಮಾಡಿದಾಗ ಅದು ನಮ್ಗೆ ನಮ್ಮ ಮನಸ್ಥಿತಿನ ಕುಗ್ಸುತ್ತೆ ಅನ್ನೋದು ಇಲ್ಲಿನ ಮಾತು. ಪ್ರಸ್ತುತ ನೀವು ಅನಾರೋಗ್ಯದಿಂದ ಇದ್ದರೆ ಗತದಲ್ಲಿ ನೀವು ಇದ್ದ ಆರೋಗ್ಯದ ಕ್ಷಣಗಳನ್ನು ನೆನೆಸಿಕೊಂಡರೆ ಆಗ ನಿಮ್ಮ ದೇಹದಲ್ಲಿ ಶಕ್ತಿ ಮೂಡಿ ಮತ್ತೆ ಆರೋಗ್ಯ ಸುಧಾರಣೆ ಆಗುವ ಸಾಧ್ಯತೆ ಆಗುತ್ತದೆ. ಆದಷ್ಟು ವರ್ತಮಾನದಲ್ಲಿ ಜೀವಿಸಿರಿ, ವರ್ತಮಾನದಲ್ಲಿ ಆನಂದಿಸಿರಿ ಅಂತ ಇಲ್ಲಿನ ಮಾತಾಗಿದೆ. ಇನ್ನೊಬ್ಬರ ಸಾವಿನ ಮೇಲೆ ಜೀವಿಸುವುದು ಮಾಂಸಾಹಾರ ನೀಚ,
ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬರ ಸಾವಿನ ಮೇಲೆ ಜೀವಿಸುವುದೆಂದರೆ ನೀವು ಕೂಡ ಅಬಾಧೆಗೆ ಒಳಗಾಗುವವರೇ. ಅಂದ್ರೆ ಮಾಂಸಾಹಾರ ತಿನ್ನೋದ್ರಿಂದ ಈಗ ಪ್ರಾಣಿ ಪಕ್ಷಿಗಳನ್ನ ಸಾಯಿಸ್ತಾರೆ, ಅದರಿಂದ ನಾವು ಅಬಾಧೆಗೆ ಒಳಗಾಗ್ತೀವಿ ಅನ್ನೋದು ಇಲ್ಲಿನ ಮಾತು. ತಿನ್ನುತ್ತಿರುವ ಪ್ರತಿ ಮಾಂಸದ ಚೂರಿಗೂ ಖಚಿತವಾಗಿ ಬೇಗನೆ ಇಲ್ಲವೇ ನಿಧಾನವಾಗಿ ನಿಮ್ಮ ಮಾಂಸದ ಜೊತೆ ಪುನರ್ ನಿರ್ಮಿಸಲೇಬೇಕು. ಪ್ರತಿ ಮೂಳೆಯು ನಿಮ್ಮ ಮೂಳೆಯೊಂದಿಗೆ ನಿರ್ಮಿಸಬೇಕಾದ್ದೇ. ಹರಿಸುತ್ತಿರುವ ಪ್ರತಿ ರಕ್ತದ ಹನಿಯನ್ನು ನಿಮ್ಮ ಸ್ವಂತ ರಕ್ತದಿಂದ ತುಂಬಬೇಕಾದ್ದೇ. ನೋಡ್ರಿ, ಯಾವಾಗ ಮಾಂಸಾಹಾರ ನಾವು ತಿಂದಿರ್ತೀವೋ ಅವಾಗ ಇದೆಲ್ಲ ಘಟಿಸುತ್ತೆ. ಆ ಮೂಳೆಗಳನ್ನ ಕತ್ತರಿಸಿರ್ತೀವಿ, ಆ ಮೂಳೆ ಮತ್ತೆ ನೀವೇ ನಿರ್ಮಿಸ್ಬೇಕು. ಆ ರಕ್ತವನ್ನ ಹರಿಸಿರ್ತೀವಿ, ಆ ರಕ್ತವನ್ನು ಮತ್ತೆ ನೀವೇ ತುಂಬಬೇಕಾಗುತ್ತೆ. ಇಲ್ಲಿ ಮಾಂಸಾಹಾರ ನಿಷೇಧ ಅನ್ನೋದಕ್ಕೆ ಇದು ಒಂದು ಮಾತಾಗಿದೆ. ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾದನ್ನು ಹೊಟ್ಟೆಯಲ್ಲಿ ತುಂಬಿಸಿಕೊಳ್ಳುತ್ತಿದ್ದೀರಿ. ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಎಷ್ಟು ಪ್ರೀತಿಸ್ಬೇಕು, ಎಷ್ಟು ಅವು ನಮ್ ಜೊತೆ ಬೆಳಿಬೇಕು ಅಂತ ನಾವು ಅದನ್ನ ಪ್ರೀತಿಯಿಂದ ಹೃದಯದಲ್ಲಿ ಇಟ್ಕೋಬೇಕು. ಅದನ್ನ ಬಿಟ್ಟು ನಾವು ಯಾವಾಗ ಅದನ್ನ ಮಾಂಸಾಹಾರ ಸೇವನೆ ಮಾಡೋದಕ್ಕೆ ನಿಂತ್ಕೊಂತೀವೋ ಅವಾಗ ನಮಗೆ ಕೆಟ್ಟ ಪರಿಣಾಮಗಳು ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬರೆದವರು ಮೈಕೆಲ್ ನೇಮಿ. ಸೊ ಈ ಊಹಾಶಕ್ತಿಯ ಬಗ್ಗೆ ಇಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ನನ್ನ ಗುರುಗಳಾದ ರಂಗನಾಥ್ ಗುರುಜಿಯವರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.